ಅದು ನಾನೇ ಕೇಳಕ್ಕೆ ಹೋಗಮ್ಮ, ಬರ್ರಿ ನೋಡ್ರಿ ಅಲ್ವಾ. ಈಗ ಅದ್ರ ಬಗ್ಗೆ 2 ನಿಮಿಷ ಮಾತಾಡೋಕೆ ಬಯಸ್ತೀನಿ. ಏನು ನಮ್ಮ ರಂಗನಾಥ್ ಅವರು ಅಲಾಟ ಇರೋ 3.4 TMC ನೀರು ಬರ್ತಾ ಇಲ್ಲ ಅಂತ ಹೇಳ್ತಾನೆ. ಅದು ತಪ್ಪು. 5.25 TMC ನೀರು ಹೋಗ್ತದೆ. ಅದಕ್ಕೆ ಸಣ್ಣ ಒಂದು ಸ್ಟ್ಯಾಟಿಸ್ಟಿಕ್ ಬೇಕಾದ್ರೆ ನಾನು ಕೊಡ್ತೀನಿ. 485 MCFT ಕುಣಿಗಲ್ಗೆ ಹೋಗ್ತದೆ, ಆಯ್ತಾ. D26 ಸುಮಾರು ಒಂದು ಕೆರೆ ತುಂಬ್ತವೆ. D26 CS ಪುರಕ್ಕೆ ಮತ್ತು ನಮ್ಮ ಮಾಸಿದ ಹೋಗ್ಲಿಕ್ಕೆ ಅದನ್ನು ತಗೊಂಡು ಹೋಗ್ತಾ ಇದ್ದಾರೆ ದಬ್ಬಾಳಿಕೆ ಮುಖದ. ಸುಮಾರು 21 ಕೆರೆ ತುಂಬ್ತದೆ. 21ಗೆ ಅಪ್ರಾಕ್ಸಿಮೇಟ್ 1.5 TMC ಆಗಲ್ವ, 1.5-2 TMC ನೀರು, ಆಯ್ತಾ. 2.85 ಆಯ್ತಾ. D27 8 ಕೆರೆ ತುಂಬ್ತದೆ. ಅಲ್ಲೊಂದು ಕೆರೆ 56 MCFT ನಡೀತದೆ, ದೊಡ್ಡ ಕೆರೆ. ಅದು ಲೆಕ್ಕ ಹಾಕಿದ್ರೆ 1.5 TMC ಮೇಲೆ ಹತ್ಕೊಂಡಿದೆ. 2 TMC ಎಷ್ಟಾಯ್ತು? 2 1 3 ಆಗೋಯ್ತದೆ, ಆಯ್ತಾ. ಅದಾದ್ಮೇಲೆ NBC ನಾಮಂಗಲ ಬ್ರಾಂಚಿಂದ ಇಲ್ಲಿ ಕೋಲಾರ ಎಸ್ಕೇಪ್ ಒಂದು, TBCಯಿಂದ ಸಾರ್ಗೇಳಿ ಎಸ್ಕೇಪ್, ಇವೆರಡು ಎಸ್ಕೇಪಿಂದ ಇದಕ್ಕೆ ಹೋಗ್ತದೆ. ಅದಕ್ಕೆ ಮಾರ್ಕಂಡೆಡ್ಡಿಗೆ. ಅದು ಕೆಪಾಸಿಟಿ 2.4 TMC. ಎಷ್ಟಾಯ್ತಮ್ಮ? 6 TMC ಮೇಲೆ ಹತ್ತತ್ರ ಹೋಗ್ತಾ ಇದೀವ್ರೆ. ಅವನ ಯಾವನ ರಿಟೈರ್ಡ್ ಜಯಪ್ರಕಾಶ್, ಒಬ್ಬ ಯೂಸ್ಲೆಸ್ ಫೆಲೋ, ಅವನು ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾನೆ. ಅವ್ನು ಮಾತಾಡಿದ್ರೆ ಫ್ಲಡ್ ಎಲ್ಲಿ ಬರ್ತದೆ ನೀನು? ಅದು ಅವ್ರಿಗೆ ಬಿಟ್ಟು ವಿಚಾರ, ನನಗೆ ಯಾಕೆ ಅರ್ಥ ಮಾಡ್ತಾರೆ? ನಾನು ಮಕ್ಕಳು ಕಳ್ಸಿ ಹೋಗಲ್ಲ, ನಿನ್ಗಿಂತ ನನಗೆ ಚೆನ್ನಾಗಿ ಗೊತ್ತು. ಅವ್ನು ಹೇಳ್ತಾನೆ ಯೂಸ್ಲೆಸ್ ಫೆಲೋ, ಫ್ಲಡ್ ವಾಟರ್ ಬರ್ತದಂತೆ ಇದಕ್ಕೆ, ಇಲ್ಲಿಗೆ ಮಾರ್ಕಂಡೆಡ್ಡಿಗೆ. ಅವ್ನು MD ಆಗಿ ಕೆಲಸ ಮಾಡಿದ್ದಾನೆ. ಅಷ್ಟು ಕಾಮನ್ ಸೆನ್ಸ್ ಬೇಡವಾ? ಎಲ್ಲಿ ನೀರು ಬರುತ್ತೆ ಅಂತ ಗೊತ್ತಿಲ್ಲ. ಇಂಥವ್ನ ಅಡ್ವೈಸ್ ಆಗಿ ಇಟ್ಕೊಂಡಿದ್ದಾರೆ. ಇದರಿಂದ ಸರ್ಕಾರಿ ಕೆಟ್ಟ ಹೆಸರು. ಮಾನ ಮರ್ಯಾದೆ ಇದ್ರೆ ಅವ್ನು ಜಯಪ್ರಕಾಶ ರಾಜೀನಾಮೆ ಕೊಟ್ಟು ಮನೆ ಬರ್ಬೇಕು. ಅಯೋಗ್ಯರು ಅವರೆಲ್ಲ. ಈ ನಮ್ಮ ತುಮಕೂರು ಜಿಲ್ಲೆ ಹುಟ್ಟಿದ್ಗೆ, ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಈ ಜಿಲ್ಲೆಗೆ ಅನ್ಯಾಯ ಮಾಡ್ತಾರೆ. ಇಲ್ಲೆಲ್ಲ ಏನಾಗ್ತದೆ, ರಿಟೈರ್ಡ್ ಆದವರಿಗೆ ತಪ್ಪು ತಿಳ್ಕೊಬೇಡಿ. ಲಂಚ ಹೊಡೆದು ಹೆಂಗ್ಸಿಗೆ ಕೊಡ್ತಾ ಇರ್ತಾರೆ. ರಿಟೈರ್ಡ್ ಮೇಲೆ ಲಂಚ್ ಬರೋಲ್ಲ, ಮನೆಗೆ ಹೆಂಗ್ಸ್ ಇಟ್ಟಿಕ್ಕಲ್ಲ, ಈ ಮುಂಡೆ ಅಲ್ಲೋಗಿ ಸಾಯ್ತಾರೆ ಬುದ್ಧಿ ಇಲ್ಲದೆ. ಸದ್ಯಕ್ಕೆ ನಿಲ್ಸಿದೆ, ಕೆಲಸ ನಿಂತಿದೆ. ಕೆಲಸ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಏನಾಗ್ಬೋದ್ರಿ, ಒಂದು ಲಾಠಿ ಚಾರ್ಜ್ ಮಾಡ್ತಾರೆ, ಅಟ್ಮೋಸ್ಟ್ ಒಂದು ಎಂಥದ್ದು ಗೋಲಿಬಾರ್ ಮಾಡ್ತಾರೆ. ಅದಕ್ಕಿಂತ ಹಿಂದೇನು ಮಾಡ್ತಾರೆ? ಏನಾಗ್ತದೆ? ಅದಕ್ಕೆಲ್ಲ ಎದುರಾಗ್ತದ. 28 ಲಕ್ಷ ಈ ಜಿಲ್ಲೆಯ ಜನತೆ ಭವಿಷ್ಯ ನಾವು ನಿಲ್ಲಬೇಕು. ಕಾಂಗ್ರೆಸ್ನವರು ನರ್ಸತ್ ಮುಂಡೆವು, ಅದನ್ನು ಹೇಳಿದ್ರು ಚೆನ್ನಾಗಿ. ಕಾಂಗ್ರೆಸ್ನವರು ನರ್ಸತ್ತರು. ಆ್ಯಕ್ಚುಲಿ ಗೊತ್ತಾ ಯಾಕೆ ಅವ್ರು ಬಂದು ಜನ ಅವ್ರು ಗೊತ್ತಾಗಿಲ್ವ? ಅವರು ನಮ್ಮ ಜೊತೆ ಸೇರ್ಬೇಕು, ಹೋರಾಟ ಮಾಡ್ಬೋದು. ಕಾಂಗ್ರೆಸ್ನವರು ನರ್ಸತ್ವಾಗ್ಯವ್ರೆ, ಹಂಗಾಗಿ ಅವ್ರಿಗೇನು ಇಲ್ಲ ಮುಂಡೋಕ್ಕೆ. ಅದನ್ನು ನಾವೇ ಮಾಡ್ತೀವಿ, ಎದಕ್ಕಿಲ್ಲ. ನಮ್ಮದು ರೈತರ ಪಾರ್ಟಿ ತಾನೆ ದಳ, ಜೊತೆಗೆ ನಮ್ಮ ಸುರೇಶ್ ಅವರು ಸೇರ್ಕೊಂಡಿದ್ದಾರೆ, ಹೋರಾಟ ಮಾಡ್ತೀವಿ. ನಮ್ಮ ದಿಲೀಪ ಒಳ್ಳೆ ಸಂಘಟನೆ ಮಾಡ್ತಾನೆ, ರಿಯಲಿ ಗುಡ್. ನಿಮ್ಗೆ ಯಾಕೆ ಬೇಕು? ನಿಮ್ಗೆ ಅಲಾಟೆಡ್ 3.4, ಯು ಆರ್ ಟೇಕಿಂಗ್ ಮೋರ್ ದ್ಯಾನ್ 6.5. 6 TMC ನೀರು ತಗೋತಾ ಇದ್ದೀವಿ. ನಿನ್ಗಿನ್ನ ಯಾಕೆ ಬೇಕದು? ನೀವು ಹೇಳ್ಬೇಕಲ್ಲ ಯಾಕೆ ಅಂತ. ನಿಮಗೆ ಅಲಾಟ್ ಡಬ್ಬಲ್ ನೀರು ತಗೋತಾ ಇದ್ದೀಯಲ್ಲಪ್ಪ, ಅದೇ ಲಿಂಕ್ ಕ್ಯಾನಲ್ ಬೇಕು? ಟಿಲ್ಮಿ ಹೋಯ್ ಲಿಂಕಾಲ ಅವಶ್ಯ ಏನಿದೆ? ಅದರಿಂದ ಅದನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಬಿಡೋಕ್ಕೆ ಆಗೋದಿಲ್ಲ. ಕನಕಪುರ ಗುಬ್ಬಿ ಎರಡು ನಮ್ಗೆ ಒಂದೇ ಕ್ಷೇತ್ರ ಇದ್ದಂಗೆ ಅಂತ DK ಶಿವಕುಮಾರ್ ಗುಬ್ಬಿಗೆ ಬಂದು ಹೇಳೋದು ನೋಡ್ರಿ. ಆ ಶಕ್ತಿ, ಇಚ್ಛಾಶಕ್ತಿ ಇದ್ರೆ ಮೇಕೆದಾರ್ ತರಲಿ. 80 TMC ನೀರು ಬರ್ತದ್ರಿ, ತರಲಿ. ಕನಕಪುರಕ್ಕೆ ತಗೊಳ್ಳಿ, ಚಾಟ್ಪಟ್ಟಣ ತಗೊಳ್ಳಿ, ರಾಮನಗರ ತಗೊಳ್ಳಿ, ಮಾಗಡಿ ತಗೊಳ್ಳಿ, ಕುಣಿಗಲ್ ತಗೊಳ್ಳಿ, ಹೊಸಕೋಟೆ ತಗೊಳ್ಳಿ, ಇದೇ ಚಿಕ್ಕಬಳ್ಳಾಪುರ ತಗೊಳ್ಳಿ. ನಾನು ಬಣ್ಣ. ಆಮೇಲೆ 20 TMC ನೀರನ್ನು ಬೆಂಗಳೂರಿಗೆ ಕೊಡ್ಬೋದು ಕುಡಿಯೋಕ್ಕೆ. ಆ ಚಿಂತನೆ ಮಾಡ್ಬೇಕಲ್ಲ.
ಏನು ಕೊಡುಗೆ ಇದೆ ಈಗ? ನಾವು ವೀರೇಂದ್ರ ಪಾಟೀಲ್ ನೆನ್ಕೋತೀವಿ, ಹೇಮಾವತಿ ನಮಗೆ ಕೊಡುಗೆ ಕೊಟ್ಟಿದ್ದಾರೆ. ಆ ಕಡೆ ಹೋದರೆ ದೇವರಾಜ ಅರಸು ನೆನ್ಕೋತೀವಿ, ಕೃಷ್ಣ ಆ ಡ್ಯಾಮ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇನ್ನೂ ಮುಂದಕ್ಕೆ ಹೋದರೆ ನಮ್ಮ ಗುಂಡೂರಾವ್ ನೆನ್ಕೋತೀವಿ, ಎಲ್ಲಿ ಬೀದರ್ನಲ್ಲಿ ಕಾರಂಜಿ ಡ್ಯಾಮ್ ಮಾಡಿಕೊಟ್ಟಿದ್ದಾರೆ. ದೇವೇಗೌಡರನ್ನು ಟನಲ್ ಮಾಡಿ ನಮಗೆ ನೀರು ಬಿಟ್ಟಿದ್ದಾರೆ. ಹಂಗೆ ಬಂದರೆ ವಾಟರ್ವಾಡ ಡ್ಯಾಮ್ ಮಾಡಿಸಿದ್ದಾರೆ ದೇವೇಗೌಡರು. ಇಂಥ ಅನೇಕ ಕಾರ್ಯಕ್ರಮ ಮಾಡಿದ್ದಾರೆ, ಅವನ್ನ ನಾವು ನೆನ್ಕೋತೀವಿ. ಇವ್ರಿಗೂ ನಾವು ನೆನೀಬೇಕು ಅಂದರೆ ಮೇಕೆದಾಟು ಮಾಡಲಿ, ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಅದು ಬಿಟ್ಟು ತುಮಕೂರು ಜಿಲ್ಲೆಯ ರೈತರು ಹೊಟ್ಟೆ ಮೇಲೆ ಹೊಡೆಯೋದ್ರಿಂದ ಏನು ಅರ್ಥ ಇದೆ? ನಾವು ಕರ್ನಾಟಕದ ಜನತೆ ಅಲ್ವಾ ತುಮಕೂರಿನವರು? ಯಾಕೆ ತೊಂದರೆ ಕೊಡ್ತೀರಿ ನೀವು? ಯಾಕೆ ರೈತರು ಹೊಟ್ಟೆ ಮೇಲೆ ಹೊಡಿತೀರಿ? ಅದನ್ನು ಕಟುವಾಗಿ ವಿರೋಧಿಸ್ತೀವಿ.